ಇನ್ನು ಪ್ರಧಾನಿ ಮೋದಿ ಕರೆಗೆ ಶಾಸಕ ಶ್ರೀವತ್ಸ ಅವರು ಕೂಡ ಸ್ಪಂದಿಸಿದ್ದಾರೆ. ತಮ್ಮ ಡೀಸೆಲ್ ಕಾರನ್ನ ಬದಲಿಸಿದ್ದಾರೆ. ಶಾಸಕ ಶ್ರೀವತ್ಸ ಇವಿ ಕಾರು ಮತ್ತೆ ಸ್ಕೂಟರ್ ಅನ್ನು ತರಿಸಿಕೊಂಡಿದ್ದಾರೆ. ಮೈಸೂರು ನಗರದ ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಶಾಸಕರು ಇವರು. ಪ್ರಧಾನಿ ಕರೆ ಕೊಟ್ಟ ಬೆನ್ನಲ್ಲೇ ಇವಿ ಕಾರ್ ಮತ್ತೆ ಸ್ಕೂಟರ್ ಅನ್ನ ತರಿಸಿಕೊಂಡಿದ್ದಾರೆ. ಈ ರೀತಿಯ ಚೇಂಜಸ್ಗಳು ಬಹಳ ಆಗ್ತಾ ಇವೆ. ಇದೀಗ ಶ್ರೀವತ್ಸ ಅವರು ಕೂಡ ಪ್ರಧಾನಿ ಕರೆಗೆ ಸ್ಪಂದಿಸಿ ತಮ್ಮಲ್ಲಿ ಇದ್ದಂತ ಡೀಸೆಲ್ ಕಾರನ್ನ ಬದಲಿಸಿ ಇವಿ ಸ್ಕೂಟರ್ ಮತ್ತೆ ಇವಿ ಕಾರನ್ನ ತರಿಸಿಕೊಂಡಿದ್ದಾರೆ. ನೋಡಿ, ಈ ಹಿಂದೆ ಅವರು ಬಳಸ್ತಾ ಇದ್ದಂತ ಡೀಸೆಲ್ ಕಾರ್ ಇದು, ಶಾಸಕರಿಗಾಗಿ ಕೊಟ್ಟಿರುವಂತ ಕಾರು. ಇದೀಗ ಹೊಸದಾಗಿ ಅವರು ತರಿಸ್ಕೊಂಡಿರೋದು ಇವಿ ಕಾರ್. ಇವಿ ಕಾರ್ ಕೂಡ ತರಿಸ್ಕೊಂಡಿದ್ದಾರೆ ಮತ್ತೆ ಸ್ಕೂಟರ್ ಕೂಡ ತರಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಧಾನಿ ಮೋದಿ ಒಂದು ಡೀಸೆಲ್ ಹಾಗೆ ಪೆಟ್ರೋಲ್ ಮಿತ ಬಳಕೆ ಮಾಡಿ ಆಮೇಲೆ ಪರ್ಯಾಯ ಕಂಡುಕೊಳ್ಳಿ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಬದಲಿಗೆ ಇವಿ ವಾಹನಗಳನ್ನ ಬಳಸಿ ಅಂತ ಹೇಳಿದ ಬೆನ್ನಲ್ಲೇ ಈ ರೀತಿಯಾಗಿ ಶ್ರೀವತ್ಸ ಅವರು ಇವಿ ಕಾರ್ ಮತ್ತೆ ಸ್ಕೂಟರ್ ತರಿಸ್ಕೊಂಡಿದ್ದಾರೆ. ಸ್ವತಃ ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕನಾಗಿ ನಮ್ಮ ದೇಶದ ಪ್ರಧಾನಿ ಹೇಳಿದ್ದನ್ನು ಪಾಲಿಸಬೇಕಾಗಿರೋದು ನನ್ನೊಂದು ಆದ್ಯ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಹಿಂದೆ ಹೇಳ್ತಿದ್ವಿ ಯಥಾ ರಾಜ ತಥಾ ಪ್ರಜಾ ಅಂತ. ಆ ರೀತಿಯಲ್ಲಿ ನಮ್ಮ ಪ್ರಧಾನಿಯವರು ಹೇಳಿದರೆ ಶಾಸಕನಾಗಿ ನಾನು ಪಾಲಿಸಿದ್ರೆ ಬೇರೆಯವ್ರಿಗೆ ಹೇಳೋಕ್ಕೆ ಸುಲಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತಿಂದ ಡೀಸೆಲ್ ವೆಹಿಕಲನ್ನು ನಿಲ್ಲಿಸುವಂಥದ್ದಕ್ಕೆ ಮನಸ್ಸು ಮಾಡಿದ್ದೀನಿ. ಹಾಗಾಗಿ ನಂದು ಮೈಸೂರು ಲೋಕಲ್ ಓಡಾಟಕ್ಕೆ ಅಂಥೇಳಿ ನಮ್ಮ ಕಾರ್ಯಕರ್ತಂದು ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇವತ್ತಿಂದ ಪ್ರಯಾಣ ಮಾಡುವಂಥದ್ದನ್ನು ಮಾಡ್ತಾಯಿದ್ದೀನಿ. ಎರಡನೇದು ನಮ್ಮ ಕಾರ್ಯಕರ್ತರದ್ದೇ ಮಂಜುನಾಥ್ ಅಂತ ಹೇಳಿದ್ರೆ ಅವರೊಂದು ಎಲೆಕ್ಟ್ರಿಕ್ ಕಾರ್ ಇತ್ತು. ಸೊ ಇವತ್ತಿಂದ